ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಯಡಿಯಾಪುರ ಗ್ರಾಮದಲ್ಲಿ ಅಕ್ರಮ ಸರಾಯಿ ಮಾರಾಟ ನಿರಂತರವಾಗಿ ನಡೀತಾ ಇದ್ದು, ಗ್ರಾಮಸ್ಥರು ಅನೇಕ ಮನವಿಗೆ ಅಧಿಕಾರಿಗಳಿಂದ ಸ್ಪಂದನೆ ದೊರಕ್ತಾ ಇಲ್ಲ. ಸ್ಥಳೀಯ ಪೊಲೀಸ್ ಇಲಾಖೆ ಅಬಕಾರಿ ವಿಭಾಗ ಹಾಗೂ ತಾಲೂಕು ಆಡಳಿತದವರು ದೂರಿಗೆ ಗಮನ ಕೊಡದೆ ನಿರ್ಲಕ್ಷ್ಯವನ್ನ ತೋರ್ತಿರುವುದಾಗಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಮಹಿಳೆಯರು ಸರಾಯಿ ಮಾರಾಟ ನಿಲ್ಲಿಸಿದ್ರೆ ನಮ್ಮ ಮನೆ ಮಕ್ಕಳ ಜೀವನ ಸುಧಾರಿಸುತ್ತದೆ ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಬಂದ್ ಮಾಡ್ತಾರೆ. ಅದು ಓಲ ಬಿಡಪ್ಪ, ನಿಮ್ಮೂರ ಸರ ಎಲ್ಲಿ ಸಿಗುತ್ತೆ ಹೇಳು? ಇಲ್ಲೇ ಊರಾಗ ಸಿಗ್ತದೆ. ಎಲ್ಲಿ ಸಿಗುತ್ತೆ? ಎಸ್ಪಿ ಮತ್ತು ಡಿಎಸ್ಪಿ ಮಟ್ಟದ ಅಧಿಕಾರಿಗಳಿಗೆ ಕರೆ ಮಾಡಿದ್ರೂ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕರಲ್ಲಿ ಅಸಮಾಧಾನ ಹೆಚ್ಚಿಸಿದೆ. ಗ್ರಾಮಸ್ಥರ ಒತ್ತಾಯ, ಜಿಲ್ಲಾ ಆಡಳಿತ ಹಾಗೂ ಅಬಕಾರಿ ಅಧಿಕಾರಿಗಳು ತಕ್ಷಣ ಯಡಿಯಾಪುರಕ್ಕೆ ಭೇಟಿಯನ್ನು ನೀಡಿ ಅಕ್ರಮ ಸರಾಯಿ ಮಾರಾಟ ಸಂಪೂರ್ಣ ನಿಷೇಧಿಸಲು ಕ್ರಮ ಕೈಗೊಳ್ಳಬೇಕು. ಅಕ್ರಮ ಸರಾಯಿ ಹಾವಳದ ಬಗ್ಗೆ ನಾನು ಸಾಕಷ್ಟು ಬಾರಿ PSI ಮತ್ತು SP ಸಾಹೇಬ್ರಿಗಾಗಿ ಬರೋದು ಸಾಕಷ್ಟು ಬಾರಿ ನಾನು ಮನವಿ ಮಾಡಿದರು. ಯಾವುದೇ ರೀತಿಯಿಂದ ನನಗೆ ಸಹಕಾರ ಕೊಡ್ತಾಯಿಲ್ಲ. ನನಗೆ ಇವತ್ತು SP ಅವರಿಗೆ ಗಮನಕ್ಕೆ ತಂದಿದ್ದು ಮತ್ತು ವಿಜಿಲೆನ್ಸ್ ಆಫೀಸರ್ಗೆ ಗಮನ ತಂದಿದ್ದು ಯಾವುದೇ ರೀತಿಯಿಂದ ನನಗೆ ದ್ರೋಹವಾಗ್ತಾ ಇದ್ದಾರೆ ಅವರು. ನೀವು ನೋಡ್ತಾ ಇರ್ಬೋದು. ನೀವು ಇವತ್ತು ಏನಂತಾರೆ, ಮಾನ್ಯ ಮುಖ್ಯಮಂತ್ರಿ ಆಗಿರ್ಬೋದು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಯಾವುದೇ ರೀತಿಯಿಂದ ಗೂಡಂಗಡಿಗಳಲ್ಲಿ ಸರಾಯಿ ಮಾರಾಟ ಮಾಡಬಾರದು ಮತ್ತು ಕೆಲವೊಂದು ಬಾಗಲಕೋಟೆ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ರೀತಿಯಿಂದ ಸಹಕಾರ ಕೊಡ್ತಾ ಇದ್ದಾರೆ ಅಂದರೆ, ನೀವು ಗ್ರಾಮ ಪಂಚಾಯತಿಗೆ ಯಾವುದೇ ರೀತಿಯಿಂದ ನೀವು ಸರಾಯಿ ಅಂಗಡಿಗೆ ಪರ್ಮಿಷನ್ ಕೊಡಬೇಡಿ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಏನು ಅಂತ ಹೇಳ್ತೆ, ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲಿ ಆಳೋರ ಪಾಳಿಗೆ ಉಳ್ಳವರು, ಇಲ್ಲಿ ಪ್ರಜಾ ಸರ್ಕಾರದಲ್ಲಿರತಕ್ಕಂಥ ರಾಜಕೀಯ ವ್ಯಕ್ತಿಗಳ ಕುಮ್ಮಕ್ಕಿನಿಂದ, ರಾಜಕೀಯ ವ್ಯಕ್ತಿನ ಕುಮ್ಮಕ್ಕುಗಳಿಂದ ಇಲ್ಲಿ ಗೂಡಂಗಡಿಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಅಕ್ರಮ ರೀತಿಯಿಂದ ಸರಾಯಿ ಮಾಡ್ತಾಯಿದ್ದಾರೆ. ನಾವು ಮಾಧ್ಯಮದವರು ಕೇಳಿ ಹೋದರೆ ನಮ್ಮ ಮೇಲೆ ಅಕ್ರಮ ರೀತಿಯಿಂದ ಹಲ್ಲೆ ಮಾಡ್ತಾಯಿದ್ದಾರೆ. ನೀವೇ ಕುಡ್ತೀರಾ, ನೀವು ನಮಗೆ ಏನು ಮಾಡ್ತೀರಾ, ನೀವು ಏನು ಮಾಡ್ಕೋತೀರಾ ಮಾಡ್ಕೋರಿ, ನೋಡೋಣ ನೀವು ಅಂತಿದ್ದಾರೆ. ಕೂಡಲೇ ಮತ್ತು ಯಾದಗಿರಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಯಾದಗಿರಿ ಜಿಲ್ಲೆಯ ವಿಜಿಲೆನ್ಸ್ ಆಫೀಸರ್ ಆಗಿರ್ಬೋದು ಮತ್ತು ಸುರಪುರ ತಾಲೂಕಿನ DSP ಆಗಿರ್ಬೋದು ಮತ್ತು ಕೆಂಬಾವಿ ಠಾಣೆಯ CPI ಆಗಿರ್ಬೋದು, ಕೂಡಲೇ ಎಚ್ಚೆತ್ತುಕೊಂಡು ನಮಗೆ ಎಲ್ಲ ರೀತಿಯಿಂದ ಸಹಕಾರ ಕೊಡಬೇಕೆಂದು